ಮೈಲಾರ ಲಿಂಗೇಶ್ವರನ ಕತೆ ಪೂಜೆಯಲ್ಲಿ ಹುಟ್ಟಲಿಲ್ಲ, ಹೋರಾಟದಲ್ಲಿ ಹುಟ್ಟಿತು. ಒಮ್ಮೆ ಈ ಪ್ರದೇಶದಲ್ಲಿ ಅತ್ಯಾಚಾರಿ ದೈತ್ಯನೊಬ್ಬ ಜನರನ್ನು ಹಿಂಸಿಸುತ್ತಿದ್ದ. ಗ್ರಾಮಗಳು ನಾಶವಾಗುತ್ತಿದ್ದವು, ಹಸು ಮತ್ತು ಕುರಿಗಳು ಕಳ್ಳತನವಾಗುತ್ತಿದ್ದವು, ಮಕ್ಕಳು ಭಯದಲ್ಲಿ ಬದುಕುತ್ತಿದ್ದವು. ಜನರು ಮೊರೆ ಇಟ್ಟರು, ದೇವನೇ ರಕ್ಷಿಸು ಎಂದು. ಈ ಭೂಮಿಗೆ ಆ ಸಮಯದಲ್ಲಿ ದೇವರು ಬೇಕಿರಲಿಲ್ಲ, ಧೈರ್ಯ ಬೇಕಿತ್ತು, ನ್ಯಾಯ ಬೇಕಿತ್ತು, ಒಬ್ಬ ನಿಲ್ಲುವವನು ಬೇಕಿತ್ತು. ಅನ್ಯಾಯ ಜೋರಾಗಿದ್ದಾಗ, ದುರ್ಬಲರು ಮೌನವಾಗಿದ್ದಾಗ ಆಕಾಶದಿಂದ ಯಾರೂ ಇಳಿಯಲಿಲ್ಲ. ಈ ಭೂಮಿಯಿಂದಲೇ ಒಬ್ಬ ಎದ್ದು ಬಂದ. ಕೈಯಲ್ಲಿ ಲಾಠಿ, ಮೈಯಲ್ಲಿ ಭಸ್ಮ, ಕಣ್ಣುಗಳಲ್ಲಿ ಉಗ್ರತೆ, ಹೃದಯದಲ್ಲಿ ಕರುಣೆ. ಅವನೇ ಮೈಲಾರ ಲಿಂಗೇಶ್ವರ. ಅವನು ಕೇವಲ ದೇವರು ಮಾತ್ರವಲ್ಲ, ಶಿವನ ಅವತಾರ, ಕುರಿ ಮೇಕೆ ಕಾಯುವವರ ದೇವರು, ಜನಪದ ವೀರ. ಮೈಲಾರ ಲಿಂಗೇಶ್ವರ ಆ ದೈತ್ಯನೊಂದಿಗೆ ಯುದ್ಧ ಮಾಡಿ ಅವನನ್ನು ಸಂಹರಿಸಿದನು. ಅಂದಿನಿಂದಲೇ ಜನರು ಅವನನ್ನು ನಮ್ಮ ದೇವರು, ನಮ್ಮ ನಡುವೆ ಬದುಕುವ ದೇವರು ಎಂದರು. ಮೈಲಾರ ಜಾತ್ರೆಗೆ ಪ್ರತಿ ವರ್ಷ ಲಕ್ಷಾಂತರ ಜನ ಭಕ್ತರು ಬಂಡಿಗಳಲ್ಲಿ, ವಾಹನಗಳಲ್ಲಿ ಪಾದಯಾತ್ರೆ ಮೂಲಕ ಬರುತ್ತಾರೆ. ಪಾದಯಾತ್ರೆ ಭಕ್ತಿಯಲ್ಲ, ಒಂದು ಪ್ರತಿಜ್ಞೆ. ನೋವಿದ್ದರೂ ನಡೆಯುತ್ತಾನೆ, ಸೋತರೂ ನಡೆಯುತ್ತಾನೆ. ಮೈಲಾರದ ಕಡೆ ನಡೆಯೋದು ಒಂದು ದಾರಿಯಲ್ಲ, ಒಂದು ಘೋಷಣೆ. ಅದುವೇ 7 ಕೋಟ್ 7 ಕೋಟ್. ಸ್ನೇಹಿತರೆ, ಕೊನೆಯದಾಗಿ ಒಂದು ಮಾತು ಹೇಳುತ್ತೇನೆ. ಅನ್ಯಾಯದ ಎದುರು ತಲೆ ಬಾಗದವನೇ ದೇವರು, ದುರ್ಬಲರ ಪರ ಮೊದಲು ನಿಲ್ಲುವವನೇ ದೇವರು. ಮೈಲಾರ ಲಿಂಗೇಶ್ವರ ದೇವರಾದದ್ದು ಮಂದಿರದಿಂದಲ್ಲ, ಧೈರ್ಯ ಮತ್ತು ರಕ್ತದಿಂದ. ಈ ಪುಣ್ಯ ಕ್ಷೇತ್ರದಲ್ಲಿ ಜಾತಿ ಇಲ್ಲ, ಹುದ್ದೆ ಇಲ್ಲ, ಅಧಿಕಾರವಿಲ್ಲ. ಎಲ್ಲರೂ ಒಂದೇ ಸಾಲಿನಲ್ಲಿ ಮೈಲಾರ ಲಿಂಗೇಶ್ವರನ ಮುಂದೆ ಎಲ್ಲರೂ ಸಮಾನ. ಜೈ ಹಿಂದ್, ಜೈ ಮೈಲಾರ ಲಿಂಗೇಶ್ವರ.